ನೆಲ್ಯಾಡಿ ಮೂಲದ ಉದ್ಯಮಿ ಸುದೀಪ್ ರೈ ಅವರ ಆತ್ಮಹತ್ಯೆ ಪ್ರಕರಣವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ದಿನೇ ದಿನೇ ಹೊಸ ಬೆಳವಣಿಗೆಗಳು ಬೆಳಕಿಗೆ ಬರುತ್ತಿದೆ. ಒಟ್ಟು ಪ್ರಕರಣ ಆರೋಪ ಪ್ರತ್ಯಾರೋಪಗಳಿಂದ ಗೊಂದಲಗಳ ಗೂಡಾಗುತ್ತಿದೆ. ಸುದೀಪ್ ರೈ ಅವರ ಪತ್ನಿ ಸೌಮ್ಯ ಶೆಟ್ಟಿ ಅವರು ಮಾಧ್ಯಮಗಳ ಮುಂದೆ ತಮ್ಮ ವಿರುದ್ಧ ಕೇಳಿಬರುತ್ತಿರುವ ಆರೋಪಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಇಂದು ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸೌಮ್ಯ ಶೆಟ್ಟಿ ಅವರು ಸುದೀಪ್ ರೈ ತಂದೆ ಮತ್ತು ವೇಣುಗೋಪಾಲ್ ಶೆಟ್ಟಿ ಅವರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸುದೀಪ್ ರೈ ಅವರ ಸಾವಿನ ನಂತರ ಅವರ ತಂದೆ ಕೆಲ ಗಂಭೀರ ಆರೋಪಗಳನ್ನು ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿರುವ ಸೌಮ್ಯ ಶೆಟ್ಟಿ, ನನ್ನ ವಿರುದ್ಧ ಕೇಳಿಬರುತ್ತಿರುವ ಹನಿ ಟ್ರ್ಯಾಪ್ ಆರೋಪಗಳು ಸಂಪೂರ್ಣ ಸುಳ್ಳು ಹಾಗೂ ನಿರಾಧಾರ. ಇವು ನನ್ನ ವ್ಯಕ್ತಿತ್ವ ಹಾನಿ ಮಾಡುವ ಉದ್ದೇಶದಿಂದ ಮಾಡಲಾಗುತ್ತಿದೆ ಎಂದು ಆಪಾದಿಸಿದ್ದಾರೆ. ಸುದೀಪ್ ಅವರು ತಮ್ಮ ತಂದೆಯ ಮನೆಗೆ ತೆರಳಿದ್ದ ಸಮಯದಲ್ಲೇ ಈ ದುರ್ಘಟನೆ ಸಂಭವಿಸಿದೆ. ಈ ವಿಚಾರದಲ್ಲಿ ನನ್ನನ್ನು ಎಳೆತರುವುದು ನ್ಯಾಯಸಮ್ಮತವಲ್ಲ. ಘಟನೆಗೆ ಸಂಬಂಧಿಸಿದ ಎಲ್ಲ ಅಂಶಗಳ ಕುರಿತು ಸಮಗ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು ಎಂದು ಸೌಮ್ಯ ಆಗ್ರಹಿಸಿದ್ರು. ಆದ್ರೆ ನಂಗೆ ಸಹ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಜಗಳ ಆಗಿದೆ, ಮತ್ತೆ ರಾಯಲ್ವರೆಗೂ ಹೇಳಿದ್ದಾರೆ, ಸಾಲದವರನ್ನು ಕರೆಸಿದ್ದಾರೆ ಮನೆಗೆ, ಅದೊಂದು ಹೇಳಿದ್ದಾರೆ. ಇನ್ನೊಂದು ವಿಷಯ ಆಗಿದೆ, ನಾನು ನಿಮ್ಗೆ ಹೇಳ್ತೇನೆ ಅಂತ, ಬಟ್ ನಾವು ಮೊದಲು ಮದುವೆ ಆಗುವಂತ ಹೇಳಿದ್ದಾರೆ. ಅದ್ ಯಾಕೆ ಏನಂತ ನಂಗೆ ಗೊತ್ತಿಲ್ಲ, ಯಾವ ವಿಷಯ ಅಂತ ಇವಾಗ ಸಹ ಗೊತ್ತಿಲ್ಲ. ಅಲ್ಲಿ ಹಾಸ್ಪಿಟಲ್ ಸಹ ಕೇಳುವಂತ, ನಂಗೆ ಆ ಟೈಮಲ್ಲಿ ಕೇಳ್ಬೇಕಂತ ಆಗ್ತಿತ್ತು, ವಿಷಯ ಬೇಕಲ್ಲ ಏನಂತ. ಅಲ್ಲಿ ಸಹ ಕೇಳೋ ಆಪ್ಷನ್ ಇಲ್ಲ, ಯಾಕೆಂದ್ರೆ ಐಸಿಯಲ್ಲಿ ತುಂಬ ಹೊತ್ತು ಮಾತಾಡುವ ಆಪ್ಷನ್ ಇಲ್ಲ. ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಆಲ್ರೆಡಿ, ಅಂದ್ರೆ ಕಾರ್ಕಳ ಠಾಣೆ ಸಹ ಕೊಟ್ಟಿದ್ದೇನೆ. ಹಾಗೆ SP ಆಫೀಸ್ ನಾವು ಇದನ್ನ FIR ಮಾಡಿ ಅಂತ ಹೇಳಿದ್ದೇವೆ. ಇದೆ ಇಲ್ಲ ಸರ್, ಬೇಡ ಅಂತ ಹನಿ ಟ್ರ್ಯಾಪ್ ಮತ್ತೆ ಇದೆಲ್ಲ ವೇಣುಗೋಪಾಲ್ ಏನೋ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು 2 ಕಡೆ ಸಹ ಕಂಪ್ಲೇಂಟ್ ಮಾಡಿ, ನಂಗೆ ಅಂದ್ರೆ ಸುಮ್ಮನೆ ಬೇಡದಿದ್ದನ್ನು ಹೇಳ್ತಾರೆ, ಆ ಕಮೆಂಟ್ಸ್ ಅಲ್ಲಿ ಸಹ ಬೇಡದ್ದು ಬರ್ತಿದೆ, ಯಾರಿಗೆ ಸಹ ವಿಷಯ ಏನಂತ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ವಿತ್ ಪ್ರೂಫ್ ವಿಷಯ ಕೊಟ್ಟು ನಾನು ಕಂಪ್ಲೇಂಟ್ ಮಾಡ್ಲಿಕ್ಕೆ FIR ಮಾಡ್ಲಿಕ್ಕೆ ಅಂತ ಹೇಳಿದ್ದೇನೆ ಅವರಿಗೆ. ಸುದೀಪ್, ಯಾಕಂದ್ರೆ ನಾನು ಇಷ್ಟು ವಿಷಯ ನೋಡುವಾಗ ನಂಗೆ ನಮ್ ಜೊತೆ ಇರುವಾಗ ತುಂಬಾ ಒಳ್ಳೆದಿದ್ದ ಪರ್ಸನ್, ಅಲ್ಲಿ ಹೋಗಿ ಬಂದ್ಮೇಲೆ ಹೀಗೆ ಆಗಿದೆ ಅಂತ ಹೇಳಿದ್ರೆ ನಂಗೆ ಸಹ ಗೊತ್ತಿಲ್ಲ. ಇವಾಗ ಅವರ ಹತ್ರ ಕೇಳಲಿಕ್ಕೆ ಅವರಿಲ್ಲ, ಮನೆಯವ್ರ ಹತ್ರ ಮಾತಾಡುವ ಹಾಗೆ ಇಲ್ಲ. ಇವಾಗ ಅವ್ರು ಸತ್ ಮೇಲೆ ಅವ್ರು ನಮ್ಮನ್ನು ನಮ್ದೇ ತಪ್ಪು ಅಂತ ಹೇಳ್ತಿದ್ರು. ನಮ್ದೇ ತಪ್ಪದೆ ಅವರು ಇಷ್ಟು ದಿವಸ ನಮ್ ಜೊತೆ ಇರ್ತಾನೆ ಇರ್ಲಿಲ್ಲ ಅಲ್ವಾ. ಸೊ ಹಾಗೆ ನಂಗೆ ಸಹ ಅವರ ಮೇಲೆ ಡೌಟ್ ಬರ್ತಾ ಉಂಟು, ಮನೆಯವ್ರ ಮೇಲೆ, ಅವರಿಂದ ಏನೋ ಪ್ರಾಬ್ಲಮ್ ಆಗಿ ಹೀಗೆ ಆಗಿರ್ಬೋದು ಅಂತ ಹೇಳಿ. ಪ್ರಕರಣದಲ್ಲಿ ಉಲ್ಲೇಖವಾಗುತ್ತಿರುವ ವೇಣುಗೋಪಾಲ್ ಶೆಟ್ಟಿ ಕುರಿತು ಮಾತನಾಡಿದ ಸೌಮ್ಯ ಶೆಟ್ಟಿ ಅವರು, ವೇಣುಗೋಪಾಲ್ ಶೆಟ್ಟಿ ಅವರು ನನ್ನ ವಿರುದ್ಧ ಪೂರ್ವಾಗ್ರಹದಿಂದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಅವರ ಜೊತೆ ಮದುವೆಯಾಗುವ ವಿಚಾರವನ್ನು ನಾನು ನಿರಾಕರಿಸಿದ್ದೆ. ಕಾರಣ ಅವರು ಬೇರೆ ಬೇರೆ ಮಹಿಳೆಯರೊಂದಿಗೆ ಸಂಬಂಧ ಹೊಂದಿದ್ದ ವಿಚಾರ ನನಗೆ ತಿಳಿದು ಬಂದಿತ್ತು. ಈ ಹಿನ್ನೆಲೆಯಲ್ಲೇ ಅವರು ವೈಯಕ್ತಿಕ ದ್ವೇಷದಿಂದ ಈ ಪ್ರಕರಣವನ್ನು ಬಳಸಿಕೊಂಡು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುತ್ತಿದ್ದಾರೆ. ನನ್ನ ಹೆಸರನ್ನು ಕೆಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರು ದಾಖಲಿಸಿರುವುದಾಗಿ ಸೌಮ್ಯ ಶೆಟ್ಟಿ ತಿಳಿಸಿದ್ರು. ಜೊತೆಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೂ ಸಂಪೂರ್ಣ ವಿಷಯವನ್ನು ವಿವರಿಸಿ ನ್ಯಾಯಯುತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿರುವುದಾಗಿ ಹೇಳಿದ್ದಾರೆ. ತನ್ನ ಮೇಲೆ ಮಾಡಲಾಗುತ್ತಿರುವ ಆರೋಪಗಳು ಸಂಪೂರ್ಣ ಸುಳ್ಳು. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಸತ್ಯವನ್ನು ಬಹಿರಂಗಪಡಿಸಬೇಕು. ನನಗೆ ನ್ಯಾಯ ದೊರಕಬೇಕು ಎಂದು ಸೌಮ್ಯ ಶೆಟ್ಟಿ ಒತ್ತಾಯಿಸಿದ್ದಾರೆ. ಅವನು ಮೊನ್ನೆ ಒಂದು 45% ಎಲ್ಲ ಸುಳ್ಳೇ ಹೇಳಿದಾನೆ. ಬಾಕಿ ಉಳಿದ ಒಂದು 5% ಸತ್ಯ ಹೇಳಿರ್ಬೋದು, ಅದು ನಂಗೆ ಗೊತ್ತಿಲ್ಲ. ಬಾಕಿದಲ್ಲಿ 100 ಅಲ್ಲಿ ಹೇಳಿಕೋದು 70% ಸುಳ್ಳು ಹೇಳಿದಾನೆ. ಸುಳ್ಳು ಅಂದ್ರೆ ಏನು, ಅವನು ನಾನು ಪೋಸ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅವಳಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ನಾನೇ ಮದುವೆಗೆ ಅಪ್ರೋಚ್ ಮಾಡಿದೆ ಅಂತ ಹೇಳಿದಾನೆ. ಮತ್ತೆ ಜಗಳ ಮಾಡಿದೆ, ಅವ್ನು ಬೇಕಂತ ಹೇಳಿದ್ದೇನೆ ಅಂತ ಹೇಳಿದಾನೆ. ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಹೇಳಿ. ಆಕ್ಚುಲಿ ಮನೆಯಿಂದ ಹೊರಗೆ ಹಾಕಿದವರ, ನಂಗೆ ಅವನ ಕಾಂಟ್ಯಾಕ್ಟ್ ಬಿಟ್ಟಾದ್ಮೇಲೆ ಹೊರಗಿಂದ ನ್ಯೂಸ್ ಎಲ್ಲ ಬಂತು, ಅವ್ನು ಮಾಡಿದಕ್ಕೆ ಅವನಿಗೆ ಒಳ್ಳೆ ಶಿಕ್ಷೆ ಆಯ್ತು, ಮನೆಯಿಂದ ಅವನನ್ನು ಹೊರಗೆ ಹಾಕಿದ್ದಾರೆ ಅವರ ತಂದೆ ತಾಯಿ ಅಂತ ಹೇಳಿ. ನಾನು ನನ್ನ ಮನೆಯಲ್ಲೇ ಇಷ್ಟವರೆಗೆ ಯಾರು ಸಹ ಎನ್ಕ್ವೈರಿ ಮಾಡ್ಬೋದು, ನಾನು ನನ್ನ ಮನೆಯಿಂದಲೇ ಹೋಗುದು. ನನ್ನ ಮನೆ ಆ ಹುಡುಗಿ ಜೊತೆ ನಾನು ಹೀಗೆ ರಿಲೇಶನ್ಶಿಪ್ ಇಟ್ಟಿದ್ದೆ, ನಾನೇ ನನ್ನ ಜೊತೆ ಎಲ್ಲ ಆಗಿದೆ ಅಂತ ಇದೊಂದು ನಂಗೆ ಮೊದಲು ಹೇಳಿದಾನೆ ಅವನು. ಯಾವಾಗ ನನ್ನ ಕಾಂಟ್ಯಾಕ್ಟ್ ಆಗುವಾಗ ನಾನು ಅದು ಹುಡುಗಿರ ಅವರ ವಿಷಯ ಅಂತ ಹೇಳಿ ಬಿಟ್ಟು ಬಿಡ್ತೇನೆ. ಆ ನಂತರ ನೋಡಿದ್ರೆ ಇವನಿಗೆ ಎಲ್ಲ ಕಾಂಟ್ಯಾಕ್ಟ್ ಆಗಿ ಮದುವೆ ಆಗಿರುವವರು, ಮದುವೆ ಆಗಿ ಮಗು ಇರುವವರು, ಇವರಿಗೆಲ್ಲ ಲೈಫ್ ಕೊಡ್ತೇನೆ, ನಾನು ಲೈಫ್ ಕೊಡ್ತೇನೆ ಅಂತ ಹೇಳಿದ್ದಾನೆ. ಇದು ನಮ್ಗೆ ನಮ್ದು ಅವನ ಫೋಟೋ ಯಾವಾಗ ಶೇರ್ ಮಾಡಿದೆ ಅವಾಗ ನಂಗೆ ಒಂದು 2-3 ಜನ, ನಾನ್ ಸಹ ಪರಿಚಯ ಇರೋದ್ರಿಂದ ಟೀಮಿಂದ ಒಂದು 2-3 ಜನ ನಂಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಿಂಗೆ ಅವನು ಹೇಗೆ ಸಿಕ್ಕಿದ,
ನಿಂಗೆ ಹೇಗೂ ಗೊತ್ತಾ ಅವನು ವಿಷಯ ಗೊತ್ತಾ ಅಂತ ಹೇಳಿ. ಸೊ ಆ ಟೈಮಲ್ಲೆಲ್ಲ ಆ ಬಂದ ರೀಪ್ಲೆಗೆ ಈ ವೇಣುಗೋಪಾಲ್ ಕಾಲ್ ಮಾಡಿ ನೀವ್ ಯಾಕೆ ಅವರಿಗೆ ಕಾಲ್ ಮಾಡ್ತಿದ್ದೀರಾ, ನಿಮ್ಗೆ ಏನು ಹೇಳಲಿಕ್ಕಿದೆ ವಿಷಯ ಅಂತ ಹೇಳಿ ಅವರ ಜಗಳ ಸಹ ಮಾಡಿದ್ದಾನೆ. ಒಟ್ಟಾರೆಯಾಗಿ ಈ ಪ್ರಕರಣವು ಸಾರ್ವಜನಿಕ ವಲಯದಲ್ಲಿ ಹೆಚ್ಚಿನ ಗಮನ ಸೆಳೆಯುತ್ತಿದೆ. ಪ್ರಕರಣದ ನಿಜಾಂಶ ಹೊರಬರುವವರೆಗೆ ಹಲವಾರು ಪ್ರಶ್ನೆಗಳು ಉತ್ತರ ದೊರಕದ ಪ್ರಶ್ನೆಗಳಾಗಿ ಉಳಿಯಲಿವೆ. 2 ದಿನಗಳ ಹಿಂದೆ ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ದ ಸುದೀಪ್ ರೈ ಪೋಷಕರು ಸೌಮ್ಯ ಶೆಟ್ಟಿ ಅವರ ವಿರುದ್ಧ ಸರಣಿ ಆರೋಪಗಳನ್ನ ಮಾಡಿದ್ರು.